ಉಪಯುಕ್ತ. ಇದು ಕಲಿಕೆಯ ಸಾಗರ. ಕಲಿಯುವ ಮನಸ್ಸಿಗೆ ಆಧಾರ. ಕಲಿಯುತ್ತ ನಲಿಯುವ ತಾಯಿ ನುಡಿಯ ಎಂಬಂತೆ ಎಲ್ಲ ಕುಲಕೋಟಿ ಕನ್ನಡಿಗರ ಪಾದಾರವಿಂದಕ್ಕೆ ಶರಣಾಗಿ ಕನ್ನಡ ಭಾಷೆಯನ್ನು ಕಲಿಯುವ ವಿದ್ಯಾರ್ಥಿಗಳಿಗೆ ಹಾಗೂ ಶಿಕ್ಷಕರಿಗೆ ಉಪಯೋಗವಾಗಲೆಂದು ಸಿದ್ಧಪಡಿಸಿರುವ ಒಂದು ಮಾಧ್ಯಮವೇ ಈ ಉಪಯುಕ್ತ. ಗದ್ಯ ಭಾಗ್ಯಶಿಲ್ಪಿಗಳು. ನಾಡಿನ ಭಾಗ್ಯವನ್ನು ರೂಪಿಸಿದ ಮಹಾನ್ ಚೇತನಗಳೆಂದರೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಮತ್ತು ಸರ್ ಎಂ ವಿಶ್ವೇಶ್ವರಯ್ಯ. ಇವರು ನವ ಮೈಸೂರಿನ ನಿರ್ಮಾತೃಗಳು. ಭಾಗ್ಯಶಿಲ್ಪಿಗಳು ಈ ಶೀರ್ಷಿಕೆಯು ಒಂದು ನಾಡಿನ, ಒಂದು ಸಮಾಜದ ಭವಿಷ್ಯವನ್ನು ತಮ್ಮ ದೂರದೃಷ್ಟಿಯಿಂದ, ಅಪಾರ ಪರಿಶ್ರಮದಿಂದ, ಅಚಲವಾದ ಬದ್ಧತೆಯಿಂದ ಮತ್ತು ಜನಪರ ಕಾಳಜಿಯಿಂದ ರೂಪಿಸುವ ಮಹಾನ್ ವ್ಯಕ್ತಿಗಳನ್ನು ಸೂಚಿಸುತ್ತದೆ. ಪಾಠದ ಪ್ರವೇಶ ಭಾಗವು ಸೂಕ್ತವಾಗಿ ಹೇಳುವಂತೆ, ಹುಟ್ಟಿದವರೆಲ್ಲರೂ ಸಾಧಕರಾಗಲು ಅವಕಾಶವಿದ್ದರೂ ಕೆಲವರು ಮಾತ್ರ ತಮ್ಮ ಸಾಮಾಜಿಕ ಹೊಣೆಗಾರಿಕೆ, ಭವಿಷ್ಯದ ಚಿಂತನೆ ಮತ್ತು ಛಲವಂತಿಕೆಯಿಂದ ಅಡೆತಡೆಗಳನ್ನು ಮೀರಿ ನಿಂತು ಇತಿಹಾಸದಲ್ಲಿ ಅಚ್ಚಳಿಯದ ಹೆಜ್ಜೆ ಗುರುತುಗಳನ್ನು ಮೂಡಿಸುತ್ತಾರೆ. ಅಂತಹ ಅಪರೂಪದ ಸಾಧಕರನ್ನು ಸಮಾಜವು ಸದಾ ಸ್ಮರಿಸುತ್ತದೆ. ಆಧುನಿಕ ಕರ್ನಾಟಕದ, ಅಂದರೆ ಅಂದಿನ ಮೈಸೂರು ಸಂಸ್ಥಾನ ಇತಿಹಾಸದಲ್ಲಿ ಇಂತಹ ಭಾಗ್ಯಶಿಲ್ಪಿಗಳೆಂದು ನಿಸ್ಸಂದೇಹವಾಗಿ ಕರೆಯಬಹುದಾದ ಎರಡು ಮಹಾನ್ ಚೇತನಗಳೆಂದರೆ ಮೈಸೂರು ಸಂಸ್ಥಾನದ ಮಹಾರಾಜರಾದ ನಾಲ್ವಡಿ ಕೃಷ್ಣರಾಜ ಒಡೆಯರು ಮತ್ತು ಅವರ ದಿವಾನರಾಗಿದ್ದ ಭಾರತ ಕಂಡ ಶ್ರೇಷ್ಠ ಅಭಿಯಂತರ ಹಾಗೂ ಆಡಳಿತಗಾರರಾದ ಸರ್ ಎಂ ವಿಶ್ವೇಶ್ವರಯ್ಯ ಅವರು. ಈ ಪಾಠವು ಈ ಇಬ್ಬರು ಮಹನೀಯರ ಸಾಧನೆಗಳನ್ನು, ಅವರು ನಾಡಿನ ಸರ್ವತೋಮುಖ ಅಭಿವೃದ್ಧಿಗೆ ನೀಡಿದ ಕೊಡುಗೆಗಳನ್ನು ಪರಿಚಯಿಸುವ ಮೂಲಕ ಅವರ ವ್ಯಕ್ತಿತ್ವವನ್ನು ಇಂದಿನ ಪೀಳಿಗೆಗೆ ಆದರ್ಶವಾಗಿ ಮುಂದಿಡುತ್ತದೆ. ಮೊದಲನೇದಾಗಿ ಪ್ರಜಾ ಹಿತೈಷಿ ರಾಜರ್ಷಿ ನಾಲ್ವಡಿ ಕೃಷ್ಣರಾಜ ಒಡೆಯರ್. ಮೈಸೂರು ಒಡೆಯರ್ ರಾಜಸಂತತಿಯ 24ನೆಯ ಅರಸರಾದ ನಾಲ್ವಡಿ ಕೃಷ್ಣರಾಜ ಒಡೆಯರ ಆಳ್ವಿಕೆಯು 1902ರಿಂದ 1940ರ ಕಾಲದವರೆಗಿತ್ತು. ಆಧುನಿಕ ಮೈಸೂರು ಸಂಸ್ಥಾನದ ಇತಿಹಾಸದಲ್ಲಿ ಇದು ಒಂದು ಸುವರ್ಣ ಯುಗವೆಂದೇ ಪರಿಗಣಿಸಲ್ಪಟ್ಟಿದೆ. 1895ರಲ್ಲಿ ತಮ್ಮ 10ನೆಯ ವಯಸ್ಸಿನಲ್ಲಿಯೇ ಪಟ್ಟಾಭಿಷಿಕ್ತರಾದ ಕಾರಣ ಅವರ ತಾಯಿಯವರಾದ ಮಹಾರಾಣಿ ಕೆಂಪನಂಜಮ್ಮಣ್ಣಿ ವಾಣಿವಿಲಾಸ ಸನ್ನಿಧಾನ ಅವರು ರೀಜೆಂಟರಾಗಿ ಆಡಳಿತದ ಚುಕ್ಕಾಣಿ ಹಿಡಿದರು. ಮಗನಿಗೆ ಉತ್ತಮ ವಿದ್ಯಾಭ್ಯಾಸ, ಆಡಳಿತದಲ್ಲಿ ತರಬೇತಿ ಮತ್ತು ಶಿಸ್ತನ್ನು ನೀಡುವಲ್ಲಿ ಅವರು ವಹಿಸಿದ ತೀವ್ರ ನಿಗಾ ಮುಂದೆ ಮೈಸೂರಿಗೆ ಒಬ್ಬ ಸಮರ್ಥ, ಪ್ರಗತಿಪರ ಮತ್ತು ಜನಾನುರಾಗಿ ದೊರೆ ಲಭಿಸಲು ಭದ್ರ ಬುನಾದಿಯಾಯಿತು. 1902ರ ಆಗಸ್ಟ್ 8ರಂದು ನಾಲ್ವಡಿಯವರು ನೇರವಾಗಿ ಆಡಳಿತವನ್ನು ವಹಿಸಿಕೊಂಡರು. ಅಂದಿನ ದಿವಾನರಾಗಿದ್ದ ಸರ್ ಕೆ ಶೇಷಾದ್ರಿ ಅಯ್ಯರ್ ಮತ್ತು ನಂತರ ಬಂದ ದಕ್ಷ ದಿವಾನರಾದ ವಿಶೇಷವಾಗಿ ಸರ್ ಎಂ ವಿಶ್ವೇಶ್ವರಯ್ಯನವರ ಸಹಕಾರದೊಂದಿಗೆ ಅವರು ಮೈಸೂರು ರಾಜ್ಯದ ಸರ್ವಾಂಗೀಣ ಅಭಿವೃದ್ಧಿಗೆ ಕಂಕಣಬದ್ಧರಾದರು. ಶಿಕ್ಷಣ, ಆರೋಗ್ಯ, ನೀರಾವರಿ, ಕೈಗಾರಿಕೆ, ಆಡಳಿತ, ಸಮಾಜ ಸುಧಾರಣೆ ಹೀಗೆ ಪ್ರತಿಯೊಂದು ಕ್ಷೇತ್ರದಲ್ಲೂ ಅವರು ಮಾಡಿದ ಕ್ರಾಂತಿಕಾರಿ ಬದಲಾವಣೆಗಳಿಂದಾಗಿ ಅಂದಿನ ಬ್ರಿಟಿಷ್ ಭಾರತದಲ್ಲಿದ್ದ 100 ಸಂಸ್ಥಾನಗಳಿಗೆ ಮೈಸೂರು ರಾಜ್ಯವು ಒಂದು ಮಾದರಿಯಾಗಿ, ಅಂದರೆ ಮಾಡೆಲ್ ಮೈಸೂರಾಗಿ ಪರಿಗಣಿಸಲ್ಪಟ್ಟಿತು. ಅರಸು ಮನೆತನದಲ್ಲಿ ಹುಟ್ಟಿದರೂ ನಾಲ್ವಡಿಯವರು ಪ್ರಜಾಪ್ರಭುತ್ವದ ಮೌಲ್ಯಗಳಲ್ಲಿ ಆಳವಾದ ನಂಬಿಕೆ ಇಟ್ಟಿದ್ದರು. ಆಡಳಿತದಲ್ಲಿ ಜನರ ಪಾಲ್ಗೊಳ್ಳುವಿಕೆಯನ್ನು ಅವರು ಪ್ರೋತ್ಸಾಹಿಸಿದರು. ಈಗಾಗಲೇ ಅಸ್ತಿತ್ವದಲ್ಲಿದ್ದ ಪ್ರಜಾಪ್ರತಿನಿಧಿ ಸಭೆಗೆ ನೂತನ ರೂಪು ನೀಡಿ ಅದನ್ನು ನಿಜವಾದ ಶಾಸನಬದ್ಧ ಸಂಸ್ಥೆಯನ್ನಾಗಿ ಪರಿವರ್ತಿಸಲು 1923ರಲ್ಲಿ ಕಾನೂನು ಜಾರಿಗೆ ತಂದರು. ವರ್ಷಕ್ಕೆರಡು ಬಾರಿ ಸಮಾವೇಶಗೊಂಡು ಆಯವ್ಯಯ ಪರಿಶೀಲನೆ, ಪ್ರಶ್ನೋತ್ತರ, ಠರಾವುಗಳ ಮಂಡನೆಯಂತಹ ಸಂಸದೀಯ ಮಾದರಿಯ ಕಲಾಪಗಳನ್ನು ನಡೆಸುತ್ತಿದ್ದ ಈ ಸಭೆಯಲ್ಲಿ ಒಟ್ಟು
175 ಸದಸ್ಯರಲ್ಲಿ ಹೆಚ್ಚಿನವರು ಜನರಿಂದಲೇ ಆಯ್ಕೆಯಾಗಿ ಬರುತ್ತಿದ್ದರು. ಇದು ಅಂದಿನ ಭಾರತದಲ್ಲಿಯೇ ಒಂದು ವಿಶಿಷ್ಟ ಪ್ರಯೋಗವಾಗಿತ್ತು. 1907ರಲ್ಲಿ ಸ್ಥಾಪಿಸಲ್ಪಟ್ಟ ನ್ಯಾಯ ವಿಧಾಯಕ ಸಭೆಯು ಮೇಲ್ಮನೆಯಂತೆ ಕಾರ್ಯನಿರ್ವಹಿಸುತ್ತಿತ್ತು. 50 ಸದಸ್ಯರಲ್ಲಿ 22 ಮಂದಿ ಚುನಾಯಿತರಾಗಿದ್ದರು. ಪ್ರಜಾಪ್ರತಿನಿಧಿ ಸಭೆಯಲ್ಲಿ ಚರ್ಚಿತವಾದ ವಿಷಯಗಳನ್ನು ವಿಮರ್ಶಿಸುವ, ಕಾನೂನುಗಳಿಗೆ ಅಂತಿಮ ಅನುಮೋದನೆ ನೀಡುವ ಮತ್ತು ಸರಕಾರದ ಖರ್ಚುಗಳನ್ನು ಕಡಿಮೆ ಮಾಡುವ ಅಧಿಕಾರವನ್ನು ಈ ಸಭೆ ಹೊಂದಿತ್ತು. ನಗರ ಪಾಲಿಕೆಗಳು ಮತ್ತು ಗ್ರಾಮ ಪಂಚಾಯಿತಿಗಳನ್ನು ರಚಿಸಿ ಅವುಗಳಿಗೆ ಗ್ರಾಮ ನೈರ್ಮಲೀಕರಣ, ವೈದ್ಯಕೀಯ ಸಹಾಯ, ವಿದ್ಯಾ ಪ್ರಚಾರ, ನೀರಿನ ಸೌಕರ್ಯ, ಪ್ರಯಾಣ ಸೌಲಭ್ಯ ಮುಂತಾದ ಕ್ಷೇತ್ರಗಳಲ್ಲಿ ಸ್ವಯಂ ಆಡಳಿತ ನಡೆಸುವ ಅಧಿಕಾರ ನೀಡುವ ಮೂಲಕ ಆಡಳಿತ ವಿಕೇಂದ್ರೀಕರಣಕ್ಕೆ ನಾಂದಿ ಹಾಡಿದರು. ಮೂಲಭೂತ ಸೌಕರ್ಯಗಳ ಅಭಿವೃದ್ಧಿಗಾಗಿ 1900ರಲ್ಲಿಯೇ ಶಿವನ ಸಮುದ್ರದಲ್ಲಿ ಕಾವೇರಿ ನದಿಯಿಂದ ಜಲವಿದ್ಯುತ್ ಉತ್ಪಾದನೆಯನ್ನು ಪ್ರಾರಂಭಿಸಿದ್ದು ಇದು ಏಷ್ಯಾ ಖಂಡದಲ್ಲೇ ಮೊದಲನೆಯದು. 1907ರಲ್ಲಿ ವಾಣಿ ವಿಲಾಸ ಸಾಗರ ಮಾರಿಕಣಿವೆ ಅಣೆಕಟ್ಟು ನಿರ್ಮಾಣವಾಯಿತು. 1911ರಲ್ಲಿ ಪ್ರಾರಂಭವಾದ ಕೃಷ್ಣರಾಜ ಸಾಗರ KRS ಅಣೆಕಟ್ಟಿನ ಯೋಜನೆಯು ನಾಲ್ವಡಿಯವರ ಬೃಹತ್ ಮುಂಗಾಣಿಕೆಯ ದೂರದೃಷ್ಟಿಯ ಪ್ರತೀಕವಾಗಿದೆ. ಸಾರಿಗೆ ವ್ಯವಸ್ಥೆಗಾಗಿ ಮೈಸೂರು, ಅರಸೀಕೆರೆ, ಬೆಂಗಳೂರು, ಚಿಕ್ಕಬಳ್ಳಾಪುರ, ಚಿಕ್ಕಜಾಜೂರು, ಚಿತ್ರದುರ್ಗ, ನಂಜನಗೂಡು, ಚಾಮರಾಜನಗರ, ತರೀಕೆರೆ, ಶಿವಮೊಗ್ಗ, ಆನಂದಪುರ ಮುಂತಾದ ಹಲವು ರೈಲು ಮಾರ್ಗಗಳನ್ನು ಪೂರ್ಣಗೊಳಿಸಿ ಸಂಪರ್ಕ ವ್ಯವಸ್ಥೆಯನ್ನು ಸುಧಾರಿಸಿದರು. ಶಿಕ್ಷಣ ಮತ್ತು ಆರೋಗ್ಯ ಕ್ಷೇತ್ರಕ್ಕೆ ಕೊಡುಗೆಯಾಗಿ ಪ್ರಾಥಮಿಕ ಮತ್ತು ಮಾಧ್ಯಮಿಕ ಶಿಕ್ಷಣವನ್ನು ಉಚಿತ ಮತ್ತು ಕಡ್ಡಾಯಗೊಳಿಸುವತ್ತ ಕ್ರಮ ಕೈಗೊಂಡರು. ನಾಡಿನ ಮೊಟ್ಟಮೊದಲ ವಿಶ್ವವಿದ್ಯಾನಿಲಯವಾದ ಮೈಸೂರು ವಿಶ್ವವಿದ್ಯಾನಿಲಯವನ್ನು 1916ರಲ್ಲಿ ಸ್ಥಾಪಿಸಿದ ಕೀರ್ತಿ ನಾಲ್ವಡಿಯವರಿಗೆ ಸಲ್ಲುತ್ತದೆ. ಹಾಗೆಯೇ ಸುಮಾರು 270 ಉಚಿತ ಆಸ್ಪತ್ರೆಗಳನ್ನು ತೆರೆದು ಆರೋಗ್ಯ ಸೇವೆಗೆ ಒತ್ತು ನೀಡಿದರು. ಆರ್ಥಿಕ ಪ್ರಗತಿಯನ್ನು ಸುಧಾರಿಸುವುದಕ್ಕೋಸ್ಕರ ವಾಣಿಜ್ಯ ಕ್ಷೇತ್ರದ ಅಭಿವೃದ್ಧಿಗಾಗಿ ಮೈಸೂರು ಬ್ಯಾಂಕ್ ಅಂದರೆ ಈಗಿನ ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು ಅಥವಾ SBI ಅನ್ನು ಸ್ಥಾಪಿಸಿದರು. 1906ರಲ್ಲಿ ಸಹಕಾರ ಸಂಘಗಳನ್ನು ಸ್ಥಾಪಿಸಿ ಕೃಷಿ ಮತ್ತು ಗ್ರಾಮೀಣ ಆರ್ಥಿಕತೆಗೆ ಉತ್ತೇಜನ ನೀಡಿದರು. ಸಾಮಾಜಿಕ ಸುಧಾರಣೆಗಳ ಹರಿಕಾರರಾಗಿ ನಾಲ್ವಡಿ ಕೃಷ್ಣರಾಜ ಒಡೆಯರು ನಿಲ್ಲುತ್ತಾರೆ. ನಾಲ್ವಡಿಯವರ ಕಾಲವು ಸಾಮಾಜಿಕ ಸುಧಾರಣೆಗಳ ದೃಷ್ಟಿಯಿಂದ ಅತ್ಯಂತ ಮಹತ್ವದ್ದು. ಅವರು ಜಾರಿಗೆ ತಂದ ಪ್ರಮುಖ ಕಾನೂನುಗಳು ದೇವದಾಸಿ ಪದ್ಧತಿ ನಿಷೇಧ 1909ರಲ್ಲಿ, ಬಸವಿ ಪದ್ಧತಿ ಮತ್ತು ಗೆಜ್ಜೆ ಪೂಜೆ ನಿರ್ಮೂಲನೆ 1910ರಲ್ಲಿ, ವೇಶ್ಯಾವೃತ್ತಿ ತಡೆ ಕಾಯ್ದೆ 1936ರಲ್ಲಿ, ವಿಧವಾ ಮರು ವಿವಾಹ ಕಾಯ್ದೆ, ಸ್ತ್ರೀಯರಿಗೆ ಕಡ್ಡಾಯ ಶಿಕ್ಷಣ, ಶಾಲಾ ಪ್ರವೇಶಕ್ಕೆ ಜಾತಿ ಪರಿಗಣನೆ ನಿಷೇಧ 1914ರಲ್ಲಿ, ಮಾಧ್ಯಮಿಕ ಶಾಲಾ ಶುಲ್ಕ ರದ್ದತಿ 1919ರಲ್ಲಿ, ಸ್ತ್ರೀಯರಿಗೆ ಮತದಾನದ ಹಕ್ಕು 1927ರಲ್ಲಿ, ಕಾರ್ಮಿಕ ಪರಿಹಾರ ಕಾಯ್ದೆ 1905ರಲ್ಲಿ, ಗ್ರಾಮ ನ್ಯಾಯಾಲಯ ಕಾಯ್ದೆ 1913ರಲ್ಲಿ, ಗ್ರಾಮ ಪಂಚಾಯಿತಿ ಕಾಯ್ದೆ 1918. ಈ ಕಾನೂನುಗಳು ಅವರ ಪ್ರಗತಿಪರ ಚಿಂತನೆ ಮತ್ತು ಸಾಮಾಜಿಕ ನ್ಯಾಯದ ಬಗೆಗಿನ ಬದ್ಧತೆಯನ್ನು ತೋರಿಸುತ್ತದೆ. ಅವರು ಸಾಹಿತ್ಯ, ಸಂಗೀತ ಮತ್ತು ವಾಸ್ತುಶಿಲ್ಪಗಳ ಪೋಷಕರಾಗಿದ್ದರು. ಬೆಂಗಳೂರಿನಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತನ್ನು 1915ರಲ್ಲಿ ಸ್ಥಾಪಿಸುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿ ಕಲೆ ಮತ್ತು ಸಾಹಿತ್ಯಕ್ಕೆ ನಾಲ್ವಡಿಯವರು ಪ್ರೋತ್ಸಾಹವನ್ನು ನೀಡಿದರು. ನಾಲ್ವಡಿ ಕೃಷ್ಣರಾಜ ಒಡೆಯರು ಕೇವಲ ಒಬ್ಬ ಅರಸರಾಗಿರಲಿಲ್ಲ, ಅವರು ಒಬ್ಬ ನಿಜವಾದ ರಾಜರ್ಷಿಯಾಗಿದ್ದರು. ಅವರ ಆಳ್ವಿಕೆಯು ಮೈಸೂರು ಸಂಸ್ಥಾನವನ್ನು ಪ್ರಗತಿಯ ಪಥದಲ್ಲಿ ಕೊಂಡೊಯ್ದು ಅದಕ್ಕೆ ಅಂತಾರಾಷ್ಟ್ರೀಯ ಖ್ಯಾತಿಯನ್ನು ತಂದುಕೊಟ್ಟಿತು. ಆಧುನಿಕ ಭಾರತದ ನಿರ್ಮಾಣ ಶಿಲ್ಪಿಯಾಗಿ ಬರುವವರೇ ಸರ್ ಎಂ ವಿಶ್ವೇಶ್ವರಯ್ಯನವರು. ಭಾರತ ಕಂಡ ಶ್ರೇಷ್ಠ ಇಂಜಿನಿಯರ್, ದಕ್ಷ ಆಡಳಿತಗಾರ ಮತ್ತು ದೂರದೃಷ್ಟಿಯ ಯೋಜನಾ ತಜ್ಞರಾದ ಸರ್ ಮೋಕ್ಷಗುಂಡಂ ವಿಶ್ವೇಶ್ವರಯ್ಯ ಅವರು ಆಧುನಿಕ ಭಾರತದ ನಿರ್ಮಾಪಕರಲ್ಲಿ ಅಗ್ರಗಣ್ಯರು. ವಿಶ್ವೇಶ್ವರಯ್ಯನವರ ಜನ್ಮ ಶತಮಾನೋತ್ಸವದಲ್ಲಿ
ಪಂಡಿತ್ ಜವಾಹರ್ಲಾಲ್ ನೆಹರು ಅವರು ಆಡಿದ ಮಾತುಗಳು ಹೀಗಿವೆ: ತಾವು ಕಡಿಮೆ ಮಾತನಾಡಿದ್ದೀರಿ, ಹೆಚ್ಚು ಕೆಲಸ ಮಾಡಿದ್ದೀರಿ. ಸರ್ ಎಂ ವಿ ಅವರ ವ್ಯಕ್ತಿತ್ವದ ಸಾರವನ್ನು ಈ ವಾಕ್ಯವು ಹಿಡಿದಿಡುತ್ತದೆ. ಅವರು ವಾಸ್ತವ ಚಿಂತನೆ, ನಿಸ್ವಾರ್ಥ ನಡತೆ, ವೈಜ್ಞಾನಿಕ ದೃಷ್ಟಿ, ದಕ್ಷ ಯೋಜನೆ ಮತ್ತು ಪ್ರಾಮಾಣಿಕ ಆಡಳಿತದ ಮೂಲಕ ರಾಷ್ಟ್ರ ನಿರ್ಮಾಣಕ್ಕೆ ಅಡಿಪಾಯ ಹಾಕಿದವರು. ಚಿಕ್ಕಬಳ್ಳಾಪುರ ಸಮೀಪದ ಮುದ್ದೇನಹಳ್ಳಿಯಲ್ಲಿ ಜನಿಸಿದ ವಿಶ್ವೇಶ್ವರಯ್ಯ ಅವರ ಪೂರ್ವಜರು ಆಂಧ್ರದ ಮೋಕ್ಷಗೊಂಡಂನವರು. ತಾಯಿಯ ಆಶಯದಂತೆ ಕಷ್ಟದ ಪರಿಸ್ಥಿತಿಯಲ್ಲೂ ಚಿಕ್ಕಬಳ್ಳಾಪುರ, ಬೆಂಗಳೂರುಗಳಲ್ಲಿ ಶಿಕ್ಷಣ ಪಡೆದು ನಂತರ ಮೈಸೂರು ದಿವಾನರ ವಿದ್ಯಾರ್ಥಿ ವೇತನದ ಸಹಾಯದಿಂದ ಪೂನಾದ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಪ್ರಥಮ ಸ್ಥಾನದಲ್ಲಿ ಉತ್ತೀರ್ಣರಾದರು. ಅವರ ಜೀವನದುದ್ದಕ್ಕೂ ಕಂಡುಬರುವ ಕ್ರಮನಿಷ್ಠೆ, ಉನ್ನತವಾದುದನ್ನು ಸಾಧಿಸಬೇಕೆಂಬ ದೃಢ ನಿರ್ಧಾರ, ಪ್ರತಿಭೆ ಮತ್ತು ಮನೋಸ್ಥೈರ್ಯ ಅವರ ಯಶಸ್ಸಿನ ಗುಟ್ಟಾಗಿತ್ತು. ಅಭಿಯಂತರರಾಗಿ, ಇಂಜಿನಿಯರ್ ಆಗಿ ವಿಶ್ವೇಶ್ವರಯ್ಯನವರ ಅದ್ಭುತ ಸಾಧನೆಗಳು. ಬಾಂಬೆ ಪ್ರಾಂತ್ಯದಲ್ಲಿ 1884ರಲ್ಲಿ ಸಹಾಯಕ ಇಂಜಿನಿಯರ್ ಆಗಿ ಸೇವೆ ಆರಂಭಿಸಿ ಪಂಜ್ರಾ ನದಿಯ ಕಾಲುವೆಗೆ ತೂಬು ಮೇಲ್ಗಾಲುವೆ ನಿರ್ಮಾಣ, ಸಿಂಧ್ ಪ್ರಾಂತ್ಯದ ಸುಕ್ಕೂರು ಪಟ್ಟಣಕ್ಕೆ ಕುಡಿಯುವ ನೀರಿನ ಯೋಜನೆಗಳನ್ನು ಯಶಸ್ವಿಯಾಗಿ ಪೂರೈಸಿದರು. ಪೂನಾದ ಮುಥಾ ಕಾಲುವೆಯ ಪೀಪ್ ಜಲಾಶಯಕ್ಕೆ ಅವರು ಕಂಡುಹಿಡಿದ ಸ್ವಯಂಚಾಲಿತ ಬಾಗಿಲುಗಳ ಅಳವಡಿಕೆಯು ಅವರ ತಾಂತ್ರಿಕ ಪ್ರತಿಭೆಗೆ ಹಿಡಿದ ಕನ್ನಡಿ. ಇದು ಮುಂದೆ KRS ಅಣೆಕಟ್ಟಿಗೂ ಅಳವಡಿಸಲ್ಪಟ್ಟಿತು. ಬಾಂಬೆ ಪ್ರಾಂತ್ಯದ ಸ್ಯಾನಿಟರಿ ಇಂಜಿನಿಯರ್ ಆಗಿ ನೇಮಕಗೊಂಡ ಮೊದಲ ಭಾರತೀಯ ಎಂಬ ಹೆಗ್ಗಳಿಕೆ ವಿಶ್ವೇಶ್ವರಯ್ಯನವರದು. ತದನಂತರ ಹೈದರಾಬಾದಿನ ಈಸಿ ಮತ್ತು ಮೂಸಿ ನದಿಗಳ ಪ್ರವಾಹದಿಂದ ನಗರವನ್ನು, ಅಂದರೆ ಹೈದರಾಬಾದ್ ನಗರವನ್ನು ರಕ್ಷಿಸಲು ಪ್ರತ್ಯೇಕ ಜಲಾಶಯಗಳನ್ನು ನಿರ್ಮಿಸಿ ನಗರವನ್ನು ಸುಯೋಜಿತ ನಗರವನ್ನಾಗಿ ಪರಿವರ್ತಿಸಿದರು. ಮುಂದೆ ಮೈಸೂರು ಸಂಸ್ಥಾನದ ಮುಖ್ಯ ಇಂಜಿನಿಯರ್ ಹುದ್ದೆಯಲ್ಲಿದ್ದ 3 ವರ್ಷಗಳಲ್ಲಿ ಕಾವೇರಿ ನದಿಗೆ ಕನ್ನಂಬಾಡಿ, ಅಂದರೆ KRS ಅಣೆಕಟ್ಟು ನಿರ್ಮಾಣದ ಯೋಜನೆಯನ್ನು ಪ್ರಾರಂಭಿಸಿದರು. ರೈಲು ಮಾರ್ಗಗಳ ವಿಸ್ತರಣೆ, ತಾಂತ್ರಿಕ ಶಿಕ್ಷಣದ ಅಭಿವೃದ್ಧಿ, ಮಾರಿಕಣಿವೆ ಜಲಾಶಯದ ನೀರಿನ ಹಂಚಿಕೆ ವ್ಯವಸ್ಥೆ, ಸಣ್ಣ ನೀರಾವರಿ ಯೋಜನೆಗಳಿಗೆ ಮರುಜೀವ ನೀಡಿದರು. ನಾಲ್ವಡಿ ಕೃಷ್ಣರಾಜ ಒಡೆಯರು ಸರ್ ಎಂ ವಿಶ್ವೇಶ್ವರಯ್ಯ ಅವರನ್ನು ದಿವಾನರನ್ನಾಗಿ ನೇಮಿಸಿದ್ದು ಮೈಸೂರಿನ ಇತಿಹಾಸದಲ್ಲಿ ಒಂದು ಹೊಸ ಶಕೆಯನ್ನೇ ಆರಂಭಿಸಿತು. ಅವರು ಕಚೇರಿ ಕೆಲಸಗಳಲ್ಲಿ ದಕ್ಷತೆ, ಪ್ರಾಮಾಣಿಕತೆಗೆ ಒತ್ತು ನೀಡಿದರು. ನ್ಯಾಯಾಂಗ ಮತ್ತು ಕಾರ್ಯಾಂಗಗಳ ಅಧಿಕಾರವನ್ನು ಪ್ರತ್ಯೇಕಿಸಿದರು. ಗಾಂಧೀಜಿಯವರಿಂದಲೂ ಮೆಚ್ಚುಗೆ ಪಡೆದ ಮೈಸೂರು ಮಾದರಿ ಆಡಳಿತಕ್ಕೆ ವಿಶ್ವೇಶ್ವರಯ್ಯನವರು ಕಾರಣರಾದರು. ಶಿಕ್ಷಣವೇ ಸರ್ವ ಸಮಸ್ಯೆಗಳಿಗೆ ಪರಿಹಾರವೆಂದು ನಂಬಿದ್ದ ಅವರು ಪ್ರಾಥಮಿಕ ಶಿಕ್ಷಣ ನಿಬಂಧನೆ ಜಾರಿ, ಪ್ರೌಢ ಶಿಕ್ಷಣ ಪರೀಕ್ಷಾ ಮಂಡಳಿ ಸ್ಥಾಪನೆ, ಮೈಸೂರು ವಿಶ್ವವಿದ್ಯಾನಿಲಯ ಸ್ಥಾಪನೆ, ತಾಂತ್ರಿಕ ಮತ್ತು ವೃತ್ತಿಪರ ಶಿಕ್ಷಣ ಸಂಸ್ಥೆಗಳು, ಬೆಂಗಳೂರಿನ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಶಾಲೆ ಹಾಗೂ ಮೈಸೂರಿನ CTI ಪ್ರಾರಂಭಕ್ಕೆ ಕಾರಣರಾದರು. ಕನ್ನಡ ಸಾಹಿತ್ಯ ಪರಿಷತ್ತಿನ ಸ್ಥಾಪನೆಯಲ್ಲೂ ಅವರ ಪಾತ್ರ ಮಹತ್ವದ್ದು. ಕೈಗಾರಿಕೀಕರಣ ಇಲ್ಲವೇ ಅವನತಿ ಎಂಬುದು ಅವರ ಘೋಷವಾಕ್ಯವಾಗಿತ್ತು. ಭದ್ರಾವತಿಯ ಕಬ್ಬಿಣ ಮತ್ತು ಉಕ್ಕು ಕಾರ್ಖಾನೆಯ ಸ್ಥಾಪನೆ ಅವರ ಮಹತ್ವಾಕಾಂಕ್ಷೆಯ ಯೋಜನೆಯಾಗಿತ್ತು. ಇದರ ಜೊತೆಗೆ ಸಕ್ಕರೆ, ಗಂಧದೆಣ್ಣೆ, ಬೆಂಕಿಕಡ್ಡಿ, ಕಾಗದ, ಸೋಪು, ಬಟ್ಟೆ, ಅಂದರೆ ಈಗಿನ KR ಮಿಲ್, ಪೀಠೋಪಕರಣಗಳು, ಹೀಗೆ ನೂರಾರು ಸಣ್ಣ ಮತ್ತು ದೊಡ್ಡ ಕೈಗಾರಿಕೆಗಳ ಸ್ಥಾಪನೆಗೆ ಕಾರಣರಾಗಿ ಮೈಸೂರನ್ನು ಒಂದು ಪ್ರಮುಖ ಕೈಗಾರಿಕಾ ಕೇಂದ್ರವನ್ನಾಗಿ ರೂಪಿಸಿದರು. ಆರ್ಥಿಕ ಭದ್ರತೆಗೋಸ್ಕರ ಮೈಸೂರು ಬ್ಯಾಂಕ್ ಸ್ಥಾಪನೆಯನ್ನು 1913ರಲ್ಲಿ, ಉಳಿತಾಯ ಬ್ಯಾಂಕ್ಗಳು, ಕೈಗಾರಿಕೆಗಳಿಗೆ ಹಣಕಾಸು ನೆರವು ನೀಡುವ ಸಂಸ್ಥೆಗಳು, ಸಾರ್ವಜನಿಕ ಜೀವ ವಿಮೆ, ಸಹಕಾರಿ ಬ್ಯಾಂಕ್ಗಳ ಸ್ಥಾಪನೆಗಳ ಮೂಲಕ ರಾಜ್ಯದ ಆರ್ಥಿಕತೆಗೆ ಭದ್ರ ಬುನಾದಿ ಹಾಕಿದರು. ಆಯವ್ಯಯ ಮಂಡನೆಯಲ್ಲಿ ಹೊಸ ದೃಷ್ಟಿಕೋನವನ್ನು ಇವರು ತಂದರು. ವಿಶ್ವೇಶ್ವರಯ್ಯನವರ ಅಸಾಧಾರಣ ವ್ಯಕ್ತಿತ್ವ ಮತ್ತು ಅವರ ಸಾಧನೆಗಾಗಿ ಬ್ರಿಟಿಷ್ ಸರ್ಕಾರ ಸರ್ ಪದವಿಯನ್ನು ನೀಡಿ ಗೌರವಿಸಿತು. ಹಾಗೆಯೇ ಭಾರತ ಸರ್ಕಾರ ಭಾರತ ರತ್ನ ಪ್ರಶಸ್ತಿ ನೀಡಿ ಗೌರವಿಸಿತು. ಹಲವಾರು ವಿಶ್ವವಿದ್ಯಾನಿಲಯಗಳು ಗೌರವ ಡಾಕ್ಟರೇಟ್ ನೀಡಿದವು. ದಿವಾನ ಹುದ್ದೆಯಿಂದ ನಿವೃತ್ತರಾದ ನಂತರವೂ ಅವರು ದೇಶದ ಅಭಿವೃದ್ಧಿಗಾಗಿ ತಮ್ಮ ಜ್ಞಾನ,
ಅನುಭವವನ್ನು ದಾರೆ ಎರೆದರು. ರೀಕನ್ಸ್ಟ್ರಕ್ಟಿಂಗ್ ಇಂಡಿಯಾ, ಪ್ಲಾನ್ಡ್ ಎಕಾನಮಿ ಫಾರ್ ಇಂಡಿಯಾ, ಆತ್ಮಚರಿತ್ರೆ, ಮೆಮೊರೀಸ್ ಆಫ್ ಮೈ ವರ್ಕಿಂಗ್ ಲೈಫ್ ಮುಂತಾದ ಮಹತ್ವದ ಕೃತಿಗಳನ್ನು ರಚಿಸಿದರು. 102 ವರ್ಷಗಳ ಕಾಲ ತುಂಬು ಜೀವನ ನಡೆಸಿ 1962ರಲ್ಲಿ ನಿಧನರಾದರು. ಅವರ ಜನ್ಮದಿನವನ್ನು ಇಂದಿಗೂ ಇಂಜಿನಿಯರ್ಗಳ ದಿನವನ್ನಾಗಿ ಆಚರಿಸಲಾಗುತ್ತದೆ. ನಾಲ್ವಡಿ ಕೃಷ್ಣರಾಜ ಒಡೆಯರ್ ಮತ್ತು ಸರ್ ಎಂ ವಿಶ್ವೇಶ್ವರಯ್ಯ ಅವರದು ಮೈಸೂರಿನ ಭಾಗ್ಯವನ್ನು ರೂಪಿಸಿದ ಒಂದು ಅದ್ಭುತ ಜೋಡಿ. ನಾಲ್ವಡಿಯವರು ಪ್ರಗತಿಪರ ಚಿಂತನೆಯ, ಜನ ಕಲ್ಯಾಣದ ದೃಷ್ಟಿಯುಳ್ಳ ಹೊಸ ಯೋಜನೆಗಳಿಗೆ ಅನುಮೋದನೆ ಮತ್ತು ರಾಜಾಶ್ರಯ ನೀಡುವ ಒಬ್ಬ ಆದರ್ಶ ಅರಸರಾಗಿದ್ದರೆ, ಸರ್ ಎಂ ವಿ ಅವರು ಆ ಯೋಜನೆಗಳನ್ನು ಕಾರ್ಯರೂಪಕ್ಕೆ ತರಲು ಬೇಕಾದ ತಾಂತ್ರಿಕ ಪರಿಣತಿ, ಆಡಳಿತಾತ್ಮಕ ದಕ್ಷತೆ ಮತ್ತು ಕಠಿಣ ಪರಿಶ್ರಮದ ಮೂರ್ತ ರೂಪವಾಗಿದ್ದರು. ಒಬ್ಬರ ದೃಷ್ಟಿ, ಇನ್ನೊಬ್ಬರ ಕಾರ್ಯಕ್ಷಮತೆ ಇವೆರಡೂ ಸಮನ್ವಯಗೊಂಡಿದ್ದರಿಂದಲೇ ಮೈಸೂರು ಸಂಸ್ಥಾನವು ಮಾದರಿ ರಾಜ್ಯವಾಗಿ ರೂಪುಗೊಳ್ಳಲು ಸಾಧ್ಯವಾಯಿತು. KRS ಅಣೆಕಟ್ಟು, ಮೈಸೂರು ವಿಶ್ವವಿದ್ಯಾನಿಲಯ, ಕನ್ನಡ ಸಾಹಿತ್ಯ ಪರಿಷತ್, ಬ್ಯಾಂಕ್ ಆಫ್ ಮೈಸೂರು, ಭದ್ರಾವತಿ ಕಾರ್ಖಾನೆ ಇಂತಹ ಅನೇಕ ಮಹತ್ವದ ಯೋಜನೆಗಳು ಈ ಇಬ್ಬರು ಮಹನೀಯರ ಅವಧಿಯಲ್ಲಿಯೇ ರೂಪುಗೊಂಡವು. ಭಾಗ್ಯಶಿಲ್ಪಿಗಳು ಎಂಬ ಶೀರ್ಷಿಕೆಗೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಮತ್ತು ಸರ್ ಎಂ ವಿಶ್ವೇಶ್ವರಯ್ಯ ಅವರು ಅಕ್ಷರಶಃ ಅರ್ಹರು. ಒಬ್ಬರು ರಾಜಧರ್ಮದ ಮೂಲಕ, ಇನ್ನೊಬ್ಬರು ಕರ್ಮಯೋಗದ ಮೂಲಕ ನಾಡಿನ ಭಾಗ್ಯವನ್ನು ಬರೆದರು. ಅವರ ಕಾಲದಲ್ಲಿ ಹಾಕಿದ ಆಡಳಿತಾತ್ಮಕ, ಶೈಕ್ಷಣಿಕ, ಸಾಮಾಜಿಕ, ಕೈಗಾರಿಕಾ ಮತ್ತು ಮೂಲ ಸೌಕರ್ಯಗಳ ಭದ್ರ ಬುನಾದಿಯ ಮೇಲೆಯೇ ಇಂದಿನ ಕರ್ನಾಟಕವು ನಿಂತಿದೆ. ಅವರ ಜೀವನವು ಪ್ರವೇಶ ಮತ್ತು ಆಶಯಗಳಲ್ಲಿ ಹೇಳಿದಂತೆ ಪರಿಶ್ರಮ, ಪ್ರತಿಭೆ, ನಿಷ್ಠೆ, ದೃಢ ಸಂಕಲ್ಪ ಮತ್ತು ಸಾಮಾಜಿಕ ಬದ್ಧತೆ ಇದ್ದರೆ ಎಂತಹ ಸವಾಲುಗಳನ್ನೂ ಮೀರಿ ಸಾಧನೆ ಮಾಡಬಹುದು ಎಂಬುದಕ್ಕೆ ಶ್ರೇಷ್ಠ ಉದಾಹರಣೆಯಾಗಿದೆ. ಅಧಿಕಾರವನ್ನು ಹೇಗೆ ಜನಹಿತಕ್ಕಾಗಿ ಬಳಸಬೇಕು ಎಂಬುದಕ್ಕೆ ಇವರು ಆದರ್ಶಪ್ರಾಯರು. ಇಂದಿಗೂ ಅವರ ಹೆಸರುಗಳು ಅಭಿವೃದ್ಧಿ ಮತ್ತು ಪ್ರಗತಿಯ ಸಂಕೇತಗಳಾಗಿ ನಾಡಿನ ಜನತೆಗೆ ಸ್ಫೂರ್ತಿಯ ಸೆಲೆಗಳಾಗಿವೆ.